ಸತ್ತಿರದ ಪಸುರೊಡೆಯ ಮಲೆನಾಡ ವನಗಳಲ್ಲಿ ಮೊರೆವ ತೊರೆಯಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗೊರವಂಕ ಕೋಗಿಲೆಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಕುವೆಂಪು ಅವರು ಒಬ್ಬ ದ್ರಷ್ಟಾರ. ಭಾರತೀಯ ದರ್ಶನ ಮತ್ತು ಹೊಸ ಕಾಲದ ಚಿಂತನೆಗಳು ಇವೆಲ್ಲ ಮೈಗೂಡಿಸಿಕೊಂಡು ಒಂದು ವಿಶಿಷ್ಟ ಪರಿಪಾಕದಲ್ಲಿ ಕಾವ್ಯ ತೆರೆದುಕೊಳ್ಳುವ ಹಾಗೆ ರಾಮಾಯಣ ದರ್ಶನವನ್ನು ರಚಿಸಿದ್ದಾರೆ. ರವಿವದನವೇ ಶಿವ ಸದನವೋ ಬರಿ ಕಣ್ಣದು ಮಣ್ಣೋ, ಶಿವನಿಲ್ಲದೆ ಸೌಂದರ್ಯವೇ ಶವಮುಖದ ಕಣ್ಣು. ಅವರು ಪ್ರಕೃತಿ ಗೀತೆಗಳಲ್ಲಿ ಪ್ರೇಮಾಲಾಪನೆಯನ್ನು ಹೇಳಿದ್ದಾರೆ, ಹೌದು, ಕ್ರಾಂತಿಯನ್ನು ಮೂಡಿಸಿದ್ದಾರೆ. ಹೂವಿನ ಸೊಬಗನು ನೋಡುತ್ತ ನೀನು ಕೋಮಲವೆನ್ನುತ್ತ ಮುತ್ತಿಡುವೆ. ನಿಮಗೆ ಬಂದ ಪದವಿ ಪ್ರಶಸ್ತಿಗಳು ಏನು ಅಂತ ಕೇಳಿದರೆ ನಾನು ಕುವೆಂಪು ಅವರ ಶಿಷ್ಯ, ಅದೇ ನನ್ನ ಪದವಿ ಅಂತ ಹೇಳಿ ಅಲ್ವಾ ಸರ್? ಸಂಜೆ ರವಿಯ ಚಿನ್ನ ಛವಿಯ ಕಲೆಯ ಕುಂಚಿಕೆ, ಸ್ವಲ್ಪದಲ್ಲೇ ಕಲ್ಪಗಳನ್ನು ಕಲ್ಪಿಸುತ್ತ ಚಿತ್ರಿಸಿದನೆ. ಪ್ರಕಟವಾಯ್ತು ವರ್ಣಶಿಲ್ಪದೊಂದು ಮಹಾಸಂಚಿಕೆ, ಒಂದು ಮಹಾಸಂಚಿಕೆ. ಅನಂತದಿನ್ ದಿಗಂತದಿನ್, ಅನಂತದಿನ್ ದಿಗಂತದಿನ್.